ಜಮೀನ್ಗೆ ಫಿನ್ಸಿಂಗ್ ಹಾಕ್ ಮೊದಲು ಅದು ಕಡಿಮೆ ರೈಟ್ ಇತ್ತು. ಫಿನ್ಸಿಂಗ್ ಹಾಕಿದ್ಮೇಲೆ 1 to ಡಬಲ್ ರೈಟ್ ಆಗಿದೆ. 6 ಅಡಿಯಿಂದ ಹಿಡಿದು 10 ಅಡಿವರೆಗೂ ಕಂಬ ಬರುತ್ತೆ. ಆಲ್ ಓವರ್ ಕರ್ನಾಟಕ ಇದುವರೆಗೂ 3000 ಎಕರೆಗಿಂತ ಜಾಸ್ತಿ ಕೆಲಸ ಮಾಡಿದೀವಿ. ಇದುವರೆಗೂ ಎಲ್ಲೂ ರೀವರ್ಕ್ ಕೆಲಸ ಅನ್ನೋದಿಲ್ಲ. ಕಸ್ಟಮರ್ 7 ಅಡಿ ಕಂಬ ಹಾಕೊಂಡಿದ್ದಾರೆ, 7 ಲೈನ್ ಮುಳ್ತಂತಿ ಹಾಕ್ಸ್ಕೊಂಡಿದ್ದಾರೆ. 7 ಬೇಕು ಅಂದ್ರೆ 7 ಹಾಕ್ತಿವಿ, 5 ಬೇಕು ಅಂದ್ರೆ 5 ಹಾಕ್ತಿವಿ, 6 ಬೇಕು ಅಂದ್ರೆ 6 ಹಾಕ್ತಿವಿ. ಇದು ಬಾರ್ಬೆಟ್ ಡೈರ್, ಆಮೇಲೆ ಚೈನ್ ಲಿಂಕ್ ಬರುತ್ತೆ, ಡೈಮಂಡ್ ಶೇಪ್, ಮೇಲ್ಗಡೆ ಶಾರ್ಪ್ನೆಸ್ ಬರುತ್ತೆ, ವಾಲ್ ಕಾಂಪೌಂಡ್ ಬರುತ್ತೆ, ಲೇಸರ್ ಬ್ಲೇಡ್ ಬರುತ್ತೆ, ನಾಟೆಡ್ ಮೆಶ್ ಬರುತ್ತೆ. ಕಸ್ಟಮರ್ ಯಾವ್ದನ್ ಕೇಳ್ತಾರೆ ಆ ತರ ಮೆಟೀರಿಯಲ್ ಹಾಕೊಡ್ತೀವಿ ಸರ್. ಅವ್ರ ಬಜೆಟ್ ಏನಿರುತ್ತೆ ಆ ಬಜೆಟ್ ಫ್ರೆಂಡ್ಲಿ ಆಗಿ ನೋಡ್ಬೇಕು ಸರ್. ಎಷ್ಟೋ ಜನ ಇವತ್ತು ಜಮೀನ್ಗೋಸ್ಕರ ಹೊಡೆದಾಟ ಆಯ್ತಾ ಇದೆ. ಆ ತೊಂದರೆಗಳನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ಈ ತರ ಫಿನ್ಸಿಂಗ್ ಬೇಕೇ ಬೇಕು ಸರ್. ರೈತರು ಇದನ್ನ ಚಿನ್ನ ಅನ್ಕೊಂಡಿದ್ರು, ಫಿನ್ಸಿಂಗ್ ಹಾಕಿದ್ಮೇಲೆ ಹೇಳ್ತಾವ್ರೆ ಇದು ಡೈಮಂಡ್ ಇದ್ದಂಗ ಅದಪ್ಪ, ಚಿನ್ನಕ್ಕಿಂತ ಹೆಚ್ಚು ಬೆಳೆ ಬಾಳ್ತಾ ಇದೆ. ನಿಮ್ ಬಾರ್ಡರ್ ಇಲ್ಲಿಂದ ಇಲ್ಲಿಗೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಆರಾಮಾಗಿ ತೋರಿಸಬಹುದು ಈ ಫಿನ್ಸಿಂಗ್ ಹಾಕಿರೋದೆಲ್ಲ ನಮ್ದೇ ಅಂತ ಸರ್. CC ಕ್ಯಾಮ್ರಾ ಬೇಕು ಅಂದ್ರೂ ಕೂಡ ನಾವೇ ಹಾಕೊಡ್ತೀವಿ. ಗೇಟ್ ಬೇಕು ಅಂದ್ರೆ ಗೇಟು ಮಾಡ್ಕೊಡ್ತೀವಿ ಸರ್. ಕರ್ನಾಟಕದಲ್ಲಿ ಮೈಸೂರು ಅನ್ನೋದು ಹೆಂಗ್ ಫೇಮಸ್, ಅದೇ ತರ ನಮ್ KM ಫಿನ್ಸಿಂಗ್ ವರ್ಕ್ ಅನ್ನೋದು ಕೂಡ ಕರ್ನಾಟಕದಲ್ಲಿ ಅಷ್ಟೇ ಫೇಮಸ್ ಸರ್. ಕರ್ನಾಟಕ ಅಲ್ಲದೆ ಔಟ್ ಆಫ್ ಸ್ಟೇಟ್ ಕೂಡ ನಮ್ಮ ಇವತ್ತು ಹೆಸರು ಕೂಡ ಇದೆ ಸರ್. ಸರ್ ಫಿನ್ಸಿಂಗ್ ಅಂದ್ರೆ ಏನು ಅಂತ ಯಾವತ್ತು ನೋಡದೇ ಇರೋ ತರ ಫಿನ್ಸಿಂಗ್ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸರ್. ಸರ್ ಇದು ನೋಡ್ತಾ ಇದೀರಲ್ಲ, ಆ ಕಡೆ ಈ ಕಡೆ 2 ಕಡೆನೂ ಫಿನ್ಸಿಂಗ್ ಇದೆ. ಸೆಂಟ್ರಲ್ ರೋಡ್ ಇದೆ, ಇಲ್ಲಿಂದ ಅಲ್ಲಿವರೆಗೂ ಎಲ್ಲಿ ಗಂಟು ನೋಡೋಕೆ ನಿಮ್ಗೆ ಕಣ್ಣು ಎಲ್ಲಿ ಮರೆ ಆಗುತ್ತೆ ಅಲ್ಲಿ ಗಂಟು ನೋಡಿದ್ರು ಒಂದೇ ಲೆವೆಲ್ ಇರುತ್ತೆ. ತಂತಿ ಕೂಡ ಒಂದೇ ಲೆವೆಲ್ ಇದೆ. ಏನ್ ನೋಡ್ತಾ ಇದ್ದೀರಾ, ಆ ಕಡೆನೇ ಆಗ್ಬೋದು ಈ ಕಡೆನೇ ಆಗ್ಬೋದು, 2 ಸೈಡ್ ಒಂದೇ ತರ ತಂತಿ ಇದೆ, ಒಂದೇ ತರ ಕಂಬ ಇದೆ. ಯಾವುದೇ ತರ ಕಂಬದಲ್ಲಿ ವೇರಿಯೇಷನ್ ಬರಲ್ಲ. 7 ಅಡಿ ಕಂಬ ಇದೆ, 7 ಲೈನ್ ಮುಳ್ತಂತಿ ಹಾಕೊಟ್ಟಿದೀವಿ. ಕಸ್ಟಮರ್ಗೆ 6 ಲೈನ್ ಬೇಕು ಅಂದ್ರೆ 6 ಹಾಕ್ತಿವಿ, 7 ಬೇಕು ಅಂದ್ರೆ 7 ಹಾಕ್ತಿವಿ. 6 ಅಡಿಯಿಂದ ಹಿಡಿದು 10 ಅಡಿವರೆಗೂ ಕಂಬ ಬರುತ್ತೆ. ಕಸ್ಟಮರ್ ಯಾವ ತರ ಕೇಳ್ತಾರೆ ಆ ತರ ಕಂಬ ಹಾಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಇದುವರೆಗೂ 3000 ಎಕರೆಗಿಂತ ಜಾಸ್ತಿ ಕೆಲಸ ಮಾಡಿದೀವಿ. ಇದುವರೆಗೂ ಎಲ್ಲೂ ರೀವರ್ಕ್ ಕೆಲಸ ಅನ್ನೋದಿಲ್ಲ, ಬೇರೆ ಕಡೆ ಎಲ್ಲೂ ಕೂಡ ಒಂದು ಕಂಪ್ಲೇಂಟ್ ಅನ್ನೋದಿಲ್ಲ ಸರ್. ನಿಮ್ಗೆ ನಾವು ಮಾಡಿರೋಂಥ ಜಾಗಗಳು ತೋರಿಸ್ತೀವಿ, ಆಮೇಲೆ ಓನರ್ಗಳ ನಂಬರ್ ಕೊಡ್ತೀವಿ, ಕೇಳ್ಕೊಳ್ಳಿ. ಆಮೇಲೆ ನಮ್ಗೆ ಕೆಲಸ ಕೊಡಿ. ಕೆಲಸದಲ್ಲಿ ಏನಾದ್ರು ವೇರಿಯೇಷನ್ ಇತ್ತು ಅಂತಂದ್ರೆ ನೀವು ಈ ತರ ಅಲ್ಲಪ್ಪ ಈ ತರ ಮಾಡ್ಕೊಡಿ ಅಂದ್ರೆ ನೀವು ಯಾವ ತರ ಕೇಳ್ತೀರಾ ಆ ತರ ವರ್ಕ್ ಮಾಡ್ಕೊಡ್ತೀವಿ ಸರ್. ಮೆಟೀರಿಯಲ್ ಅಲ್ಲಿ 4-5 ತರ ಇದೆ. ಇದ್ ನೋಡ್ತಾ ಇದೀರಲ್ಲ ಬಾರ್ಬೆಡ್ ಸರ್. ಕಸ್ಟಮರ್ 7 ಅಡಿ ಕಂಬ ಹಾಕೊಂಡಿದ್ದಾರೆ, 7 ಲೈನ್ ಮುಳ್ತಂತಿ ಹಾಕ್ಸ್ಕೊಂಡಿದ್ದಾರೆ. 7 ಬೇಕು ಅಂದ್ರೆ 7 ಹಾಕ್ತಿವಿ, 5 ಬೇಕು ಅಂದ್ರೆ 5 ಹಾಕ್ತಿವಿ, 6 ಬೇಕು ಅಂದ್ರೆ 6 ಹಾಕ್ತಿವಿ. ಆಮೇಲೆ ಮೆಟೀರಿಯಲ್ ಬಂದು ಇದು ಬಾರ್ಬೆಡ್ ಡೈರ್, ಆಮೇಲೆ ಚೈನ್ ಲಿಂಕ್ ಬರುತ್ತೆ, ಡೈಮಂಡ್ ಶೇಪ್, ಮೇಲ್ಗಡೆ ಶಾರ್ಪ್ನೆಸ್ ಬರುತ್ತೆ. ಅದನ್ನ ಬಿಟ್ರೆ ವಾಲ್ ಕಾಂಪೌಂಡ್ ಬರುತ್ತೆ, ಲೇಸರ್ ಬ್ಲೇಡ್ ಬರುತ್ತೆ, ನಾಟೆಡ್ ಮೆಶ್ ಬರುತ್ತೆ. ಕಸ್ಟಮರ್ ಯಾವ್ದನ್ನ ಕೇಳ್ತಾರೆ ಆ ತರ ಮೆಟೀರಿಯಲ್ ಹಾಕೊಡ್ತೀವಿ ಸರ್. ಅವ್ರ ಬಜೆಟ್ ಏನಿರುತ್ತೆ ಆ ಬಜೆಟ್ ಫ್ರೆಂಡ್ಲಿ ಆಗಿ ನೋಡ್ಬೇಕು ಸರ್. ಯಾಕೆ ಅಂತಂದ್ರೆ ಇವತ್ತು ನಾವು ನಿಮ್ಮ ಹತ್ರ ತಗೊಳ್ಳೋ ದುಡ್ಡು ಉಳಿಯಲ್ಲ ಸರ್, ಮಾಡೋ ಅಂತ ಕೆಲಸ ಉಳಿತದೆ. ನೀವು ಇವತ್ತು 10 ಲಕ್ಷ ಕೊಟ್ಟರುವೆ ಅದು ಇವತ್ತಿರುತ್ತೆ, ನಾಳೆ ಖರ್ಚಾಗುತ್ತೆ. ನಾನು ಮಾಡೋ ಅಂತ ಕೆಲಸ ನಿಮ್ಮ ಜಮೀನಲ್ಲಿ ಶಾಶ್ವತವಾಗಿ ಇರಬೇಕು. ನಮ್ಗೊಂದು ಹೆಸರು ಅನ್ನೋದು ಬೇಕು ಸರ್. ಕರ್ನಾಟಕದಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದೇ ಈ ಉದ್ದೇಶ. ರೈತರಿಗೆ ಹೆಚ್ಚು ಕಾಂಟ್ಯಾಕ್ಟ್ ಆಗಬೇಕು, ಅವ್ರ ಜಮೀನುಗಳು ಅವ್ರು ಸೇಫ್ಟಿ ಮಾಡ್ಕೋಬೇಕು. ಎಷ್ಟೋ ಜನ ಇವತ್ತು ಜಮೀನ್ಗೋಸ್ಕರ ಹೊಡೆದಾಟ ಕಿತ್ತಾಟ ಆಯ್ತಾ ಇದೆ. ಆ ತೊಂದರೆಗಳನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ಈ ತರ ಫಿನ್ಸಿಂಗ್ ಬೇಕೇ ಬೇಕು ಸರ್. ಸರ್ ಇದು ಫಿನ್ಸಿಂಗ್ ಆಗೋಕೆ ಮೊದಲು ರೈತರು ಇದನ್ನ ಚಿನ್ನ ಅನ್ಕೊಂಡಿದ್ರು. ಫಿನ್ಸಿಂಗ್ ಹಾಕಿದ್ಮೇಲೆ ಹೇಳ್ತಾವ್ರೆ ಇದು ಡೈಮಂಡ್ ಇದ್ದಂಗೆ ಅದಪ್ಪ, ಚಿನ್ನಕ್ಕಿಂತ ಹೆಚ್ಚು ಬೆಳೆ ಬಾಳ್ತಾ ಇದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಜಮೀನ್ಗೆ ಫಿನ್ಸಿಂಗ್ ಹಾಕಿ ಮೊದಲು ಅದು ಕಡಿಮೆ ರೈಟ್ ಇತ್ತು. ಫಿನ್ಸಿಂಗ್ ಹಾಕಿದ್ಮೇಲೆ 1 to ಡಬಲ್ ರೈಟ್ ಆಗಿದೆ. ಅದೇನಪ್ಪ ಬೆನಿಫಿಟ್ ಏನ್ರಿಂದ ಅದಾಗಿದೆ ಅಂದ್ರೆ ಈ ಫಿನ್ಸಿಂಗ್ ವರ್ಕಿಂದ ಲಾಭ ಜಾಸ್ತಿ ಆಗಿದೆ ರೈತರಿಗೆ. ಇದ್ರ ಹಾಕೋದ್ರಿಂದ ಯಾರಿಗೂ ಕೂಡ ನಷ್ಟ ಅನ್ನೋದಿಲ್ಲ ಸರ್, ಪ್ರತಿಯೊಬ್ಬರಿಗೂ ಉಪಯೋಗ ಐತೆ. ಅದು ಅಲ್ಲದೆ ಎಲ್ಲೋ ಇರಲಿ ಜಾಗದವರು, ಬಟ್ ಈ ಫಿನ್ಸಿಂಗ್ ಅನ್ನೋದು ಹಾಕ್ಬಿಟ್ಟು ಹೋದ್ರೆ ಅವ್ರೊಂದು CC ಕ್ಯಾಮ್ರಾ ಹಾಕಿದ್ರು ಅಂದ್ರೆ ಒಳಗಡೆ ಫುಲ್ ಎಲ್ಲೆಲ್ಲಿ ಏನೇನು ನಡೀತಾ ಐತೆ ಅಂತ ಪ್ರತಿಯೊಂದು ಕ್ಯಾಪ್ಚರ್ ಆಗುತ್ತೆ ಸರ್. CC ಕ್ಯಾಮ್ರಾ ಬೇಕು ಅಂದ್ರೂ ಕೂಡ ನಾವೇ ಹಾಕೊಡ್ತೀವಿ, ಒಂದು ಗೇಟ್ ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತೀವಿ ಸರ್. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬರ್ತಾ ಇದೀವಿ ಅಂತಂದ್ರೆ ಪ್ರತಿಯೊಂದು ಆಲ್ ಓವರ್ ಕರ್ನಾಟಕದಲ್ಲಿ ಪ್ರತಿಯೊಬ್ರು ನೋಡ್ತಾ ಇರ್ತಾರೆ. ಪ್ರತಿಯೊಬ್ರು ನೋಡಿ ಎಷ್ಟೋ ಜನಕ್ಕೆ ಈ ತೊಂದರೆಗಳಾಗ್ತಾ ಐತೆ ಜಮೀನುಗಳಲ್ಲಿ. ಇವತ್ತು ನೋಡ್ತಾ ಇರ್ಬೋದು, ಯಾರು ಆಗಲ್ಲ ಜಮೀನ್ ವಿಚಾರ ಅಂತ ಬಂದ್ರೆ ಅಕ್ಕಪಕ್ಕದವ್ರು ಕೂಡ ನೀವು ಫಿನ್ಸಿಂಗ್ ಹಾಕ್ಸ್ತೀನಿ ಅಂದಾಗ ಒಂದು ಕಿರಿಕನ್ನ ತೆಗಿತಾರೆ. ಅದಕ್ಕೆ ಪ್ರತಿಯೊಬ್ಬರು ಇವತ್ತೇನಿದೆ ನಿಮ್ಮ ಜಮೀನ್ಗೆ ಫಿನ್ಸಿಂಗ್ ಅನ್ನೋದು ಇದ್ದೇ ಇರಬೇಕು. ಆಮೇಲೆ ನಿಮ್ಮ ಬಾರ್ಡರ್ ಇಲ್ಲಿಂದ ಇಲ್ಲಿಗೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಫಿನ್ಸಿಂಗ್ ಇದ್ರೆ ಆರಾಮಾಗಿ ತೋರಿಸ್ಬೋದು ಈ ಫಿನ್ಸಿಂಗ್ ಹಾಕಿರೋದೆಲ್ಲ ನಮ್ದೇ ಅಂತ. ಅದೇ ಫಿನ್ಸಿಂಗ್ ಇಲ್ಲ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಯಾರಿಗೂ ಅದು ಗೊತ್ತಾಗಲ್ಲ. ಆಮೇಲೆ ಫಿನ್ಸಿಂಗ್ ಹಾಕೋದ್ಮೇಲೆ ನಿಮ್ಮ ಜಾಗ ಒಂದು ರೇಂಜ್ಗೆ ಬರುತ್ತೆ. ಆಲ್ ಓವರ್ ಕರ್ನಾಟಕ ಆಮೇಲೆ ಏನಿರುತ್ತೆ ಲೇಬರ್, ಊಟ, ನಾಷ್ಟ, ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ A to Z ನಮ್ದೇ ಇರುತ್ತೆ. ಕಸ್ಟಮರ್ಗೆ ಯಾವುದೇ ತರ ತೊಂದರೆ ಕೂಡ ಇರಲ್ಲ ಸರ್. ಸರ್ ನೋಡಿ ಇದು ಗೇಟ್ ಕೂಡ ನಾವೇ ಮಾಡ್ಕೊಂಡಿರುವಂತ ಗೇಟ್. ಇದು 8 ಅಡಿ ಹೈಟ್ ಇದೆ, ಅಗಲ ಬಂದು 14 ಅಡಿ ಅಗಲ ಇದೆ ಸರ್. ಗೇಟ್ ಬೇಕು ಅಂದ್ರೆ ಗೇಟು ಮಾಡ್ಕೊಡ್ತೀವಿ ಸರ್. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಡಿಸ್ಪ್ಲೇನಲ್ಲಿ ನಮ್ಮ ನಂಬರ್ ಬರ್ತಾ ಇರ್ತದೆ. ಆ ನಂಬರ್ಗೆ ಒಂದು ಫೋನ್ ಮಾಡಿದ್ರೆ ಸಾಕು ಸರ್. ನಿಮ್ಮ ಜಮೀನ್ಗೆ ವಿಸಿಟ್ ಮಾಡಿ ಒಂದು ಕೊಟೇಶನ್ ಅನ್ನೋದು ಕೊಟ್ಟು
ಫೈನಲ್ ಆಗಿ ಇಷ್ಟೇ ಅಮೌಂಟ್ ಆಗುತ್ತೆ, ಯಾವ ತರ ಮೆಟೀರಿಯಲ್ ಹಾಕಿದ್ರೆ ಯಾವ ಚೆನ್ನಾಗಿರುತ್ತೆ, ನಿಮ್ಮ ಜಮೀನಿಗೆ ಎಷ್ಟಡಿ ಪೋಲ್ ಹಾಕಿದ್ರೆ ಒಳ್ಳೇದು ಅಂತ ಎಲ್ಲ ಪ್ರತಿಯೊಂದು ಕೊಟೇಶನ್ ಕೂಡ ಕೊಡ್ತೀವಿ ಸರ್. ಜಾಸ್ತಿ ನಿಮ್ಗೆ ಏನಾದ್ರು ನಾವು ಮಾಡಿರೋಂಥ ಕೆಲಸ ನೋಡಬೇಕು ಅಂದರೆ ನೀವು ಯಾವುದೇ ತಾಲೂಕಾಗಲಿ ಯಾವುದೇ ಡಿಸ್ಟಿಕ್ ಆಗಲಿ, ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಾಲೂಕಲ್ಲಿ ನಾವು ಮಾಡಿರೋಂಥ ಕೆಲಸ ತೋರಿಸ್ಕೊಡ್ತೀವಿ. ಆಮೇಲೆ ನಮಗೆ ಕೆಲಸ ಕೊಡಿ, ಆಮೇಲೆ ಓನರ್ಗಳ ನಂಬರ್ ಕೊಡ್ತೀವಿ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ, ಆಮೇಲೆ ನಮಗೆ ಕೆಲಸ ಕೊಡಿ ಸರ್.